ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಚುನಾವಣೆ ಒಂದು ಪ್ರಮುಖ ಅಂಶ. ಆ ಪ್ರಜಾಪ್ರಭುತ್ವದ ಬುನಾದಿಯೇ ಚುನಾವಣೆ ಮುಖಾಂತರ ನಡೀತದೆ ಅನ್ನೋದನ್ನ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅರ್ಥಕೊಂಡಿರ್ತಕ್ಕಂಥ ವಿಚಾರ. ಬಂಧುಗಳೇ, ರಾಜಕೀಯ ಪಕ್ಷಗಳು ರಾಜಕಾರಣ ಮಾಡಬಹುದು, ಸ್ವಾಯತ್ತ ಸಂಸ್ಥೆಗಳಾದಂಥ ಚುನಾವಣಾ ಆಯೋಗದಂತಹ ಸಂಸ್ಥೆ ಆಡಳಿತಾರೂಢ ಪಕ್ಷದ ಆನತಿಯಂತೆ ನಡೆದುಕೊಳ್ತಾ ಇರ್ತಕ್ಕಂಥ ವಿಚಾರವನ್ನ ಹಲವಾರು ಸಂದರ್ಭಗಳಲ್ಲಿ ನಾವು ಇವತ್ತು ಕಂಡಿದ್ದೇವೆ. ರಾಷ್ಟ್ರಾದ್ಯಂತ ವಿವಿಧ ಪ್ರದೇಶಗಳಲ್ಲಿ, ವಿವಿಧ ಬೂತ್ಗಳಲ್ಲಿ, ವಿವಿಧ ಮತಕ್ಷೇತ್ರಗಳಲ್ಲಿ ಸಾರ್ವಜನಿಕರ ಅರಿವಿಗೆ ಬರುವ ರೀತಿಯಲ್ಲಿ ಕೊನೆ ಹಂತದಲ್ಲಿ ಯಾವ ರೀತಿಯಲ್ಲಿ ಒಂದು ಮತದಾರ ಪಟ್ಟಿ ವೈಫಲ್ಯತೆಯಿಂದ ಕೂಡಿರ್ತದೆ ಅಂತಂದ್ರೆ ನಿಜವಾದ ಮತದಾರ ಮಾಯ ಆಗಿರ್ತಾರೆ, ಇಲ್ಲದ ಮತದಾರ ಸೃಷ್ಟಿಯಾಗಿರ್ತಾರೆ. ಒಂದು ಮನೆಯಲ್ಲಿ 4 ಜನ ಮಲಗೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಮನೆಯಲ್ಲಿ 130, 140 ಜನರ ಪಟ್ಟಿ ಇರ್ತದೆ ಅಂದ್ರೆ ಈ ಮತ ಚೋರಿಯ ಘಟನೆ ನಮ್ಮ ರಾಷ್ಟ್ರದ ಅಗ್ರಗಣ್ಯ ನಾಯಕ ರಾಹುಲ್ ಗಾಂಧಿ ಅವರು ಇಡೀ ರಾಷ್ಟ್ರಾದ್ಯಂತ ಏನು ಹೋರಾಟ ಮಾಡ್ತಾ ಇದ್ದಾರೆ ಮತ ಚೋರಿ ಅನ್ನುವಂಥದ್ದು, ಇದಕ್ಕಿನ್ನ ಸಾಕ್ಷಿ ಇನ್ನೇನು ಬೇಕಿಲ್ಲ. ನಮ್ಮ ಕರ್ನಾಟಕದ ಆಳಂದ ಕ್ಷೇತ್ರದಲ್ಲಿ ಇದಕ್ಕೆ ಸಂಪೂರ್ಣ ಸಾಕ್ಷಿ ಆಧಾರಿತವಾದಂತಹ ದಾಖಲಾತಿಗಳನ್ನು ಇಲ್ಲಿ ಒದಗಿಸಿದೆ. ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ ಊರವರು ಅಲ್ಲ, ನಗರದವರು ಅಲ್ಲ, ಜಿಲ್ಲೆಯವರು ಅಲ್ಲ, ರಾಜ್ಯದವರು ಅಲ್ಲ, ಒಂದೊಂದು ಮನೆಯಲ್ಲಿ 100 ಜನ ಇದ್ದಾರೆ ಅಂದ್ರೆ ಮತದಾರರು. ನಾವಿವತ್ತಿಡೀ ರಾಷ್ಟ್ರಾದ್ಯಂತ ಮತದಾರರ ಪಟ್ಟಿಯನ್ನ ನಾವು ವೀಕ್ಷಣೆ ಮಾಡ್ತಕ್ಕಂಥ ಸಂದರ್ಭ ಇದಾಗಿದೆ ಅನ್ನೋದನ್ನ ಅರಿತುಕೊಳ್ತಕ್ಕಂಥ ಸಂದರ್ಭ ಇದಾಗಿದೆ. ಅದಕ್ಕಾಗಿ ಇಂಥ ಒಂದು ಷಡ್ಯಂತ್ರವನ್ನ ಯಾರಿಗೂ ಅರಿವಿಲ್ಲದ ರೀತಿ ಯಾರ ಹುನ್ನಾರ ಅಂತ ಯಾರು ಬೇಕಾದ್ರೂ ಮಾತಾಡಬಹುದು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಾಭಿಪ್ರಾಯವನ್ನೇ ತಿರುಗಿಸತಕ್ಕಂಥ ಒಂದು ಒಳ ಸಂಚು ಏನ್ ನಡೆದಿದೆ, ಆ ಕಾರಣದಿಂದ ಅಧಿಕಾರದಲ್ಲಿ ಕೂತಿದ್ದೀವಿ ಅನ್ನುವಂಥ ಮತದಲ್ಲಿ ಸಂವಿಧಾನವನ್ನ ಪ್ರತಿ ಹಂತದಲ್ಲಿ ಅದನ್ನ ಕ್ಷೀಣಿಸುವ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಒಂದು ವೇಳೆ ಕಾಂಗ್ರೆಸ್ಸಿಗರು ಈ ದೇಶಕ್ಕೆ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಬಲಿದಾನ ಮಾಡಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥವ್ರು ನಾವು. ಇಂದು ಮತ್ತೊಮ್ಮೆ ಈ ದೇಶವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿಯಲ್ಲಿ ನಾವಿದ್ದೇವೆ. ಸಾಮಾಜಿಕ ನ್ಯಾಯ ಅನ್ನೋದು ಬೇಕಿಲ್ಲ ಅವ್ರಿಗೆ. ಮನುವಾದದ ಅಡಿಯಲ್ಲಿ ರಾಷ್ಟ್ರವನ್ನ ಕಪಿಮುಷ್ಟಿಯಲ್ಲಿ ಹಿಡಿಬೇಕು ಅನ್ನೋಂತ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ದಿಟ್ಟ ಉತ್ತರವನ್ನ ರಾಷ್ಟ್ರಾದ್ಯಂತ ಎಲ್ಲರೂ ಇವತ್ತು ಒಗ್ಗೂಡಿ ನಾವು ಈ ಕೆಲಸವನ್ನ, ಯಾರು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬೆನ್ನೆಲುಬಾಗಿದ್ದೀವಿ ನಾವೆಲ್ಲರೂ ಕೂಡ ಒಗ್ಗೂಡ್ತಕ್ಕಂಥ ಅನಿವಾರ್ಯತೆ ಇವತ್ತಿದೆ. ಕೆಲವರು ತಮ್ಮ ಅಸ್ತಿತ್ವಕ್ಕೋಸ್ಕರ ಹೋಗಿ ಬಿಜೆಪಿನ ತಪ್ಪಿಕೊಂಡಿದ್ದಾರೆ. ಅವ್ರಿಗಿನ್ನು ಉಳಿಗಾಲ ಇಲ್ಲ ಅನ್ನೋದಕ್ಕೋಸ್ಕರ ಅನ್ಯಾಯ ಅಕ್ರಮದ ನಡುವೆ ಆ ಒಂದು ಏನು ವಿರೋಧ ಮಾಡ್ಕೊಂಡು ಇಷ್ಟು ದಿವಸ ಇಷ್ಟು ವರ್ಷ ಯಾವ ತತ್ವವನ್ನು ಇಟ್ಕೊಂಡು ಹೋರಾಟ ಮಾಡ್ಕೊಂಡು ಜನಗಳನ್ನ ಯಾಮಾರಿಸಿದ್ರು ಅವರು ಕೂಡ ಅವ್ರ ಜೊತೆಯಲ್ಲಿ ಇವತ್ತು ಕೈ ಜೋಡಿಸ್ತಿದ್ದಾರೆ. ಆದ್ರೆ ನಾವು ಇವತ್ತು ಶ್ರೀಸಾಮಾನ್ಯರಿಗೆ ಸತ್ಯವನ್ನು ಹೇಳಲ್ಲ. ನಮ್ಮ ನಾಯಕ ರಾಹುಲ್ ಗಾಂಧಿ ಒಂದು ಸುಳ್ಳನ್ನು ಇವತ್ತಿನವರೆಗೆ ಹೇಳಿಲ್ಲ. ಅದು ಪಾರ್ಲಿಮೆಂಟ್ ಅಲ್ಲಿ, ಸಾರ್ವಜನಿಕ ಸಭೆಗಳಲ್ಲಿರಲಿ, ಯಾವುದೇ ವೇದಿಕೆಯಲ್ಲಿ ಒಂದು ಸುಳ್ಳನ್ನು ಹೇಳಿಲ್ಲ. ಆದರೆ ಸಾಕ್ಷ್ಯಾಧಾರಿತವಾಗಿ ಈ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ದುಷ್ಟ ಶಕ್ತಿಗಳ ಅಟ್ಟಹಾಸವನ್ನು ಮೆಟ್ಟಿ ನಿಲ್ತಕ್ಕಂಥ
ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಏನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮೆಲ್ಲರ ಒಕ್ಕೊರಲ ಬೆಂಬಲ ಸದಾಕಾಲ ಇರ್ತದೆ ಅನ್ನೋದನ್ನ ಹೇಳಲಿಕ್ಕೋಸ್ಕರ ನಾವು ಸೇರಿದ್ದೇವೆ. ರಾಜ್ಯದಲ್ಲಿ ಸುಸ್ಥಿರ ಸರ್ಕಾರ ಇದ್ರೆ ಒಲ್ಲದ ಗಂಡನಿಗೆ ಮೊಸರು ಕಲ್ಲುವಂತ ದಿನ ಬರೀ ಇಲ್ಲ ಸಲ್ಲದ ಆರೋಪ ಮಾಡ್ತಕ್ಕಂಥವ್ರು ಇದ್ದಾಗ ಸಾಧನೆ ಮಾಡೋದು ಗೊತ್ತಿರಲಿಲ್ಲ.